ಎಲ್ಲರಿಗೂ ನಮಸ್ಕಾರ. ನೀವು ನೋಡ್ತಾ ಇದ್ದೀರಾ ಸ್ಟಡಿ ಕಾರ್ನರ್ ಇನ್ ಕನ್ನಡ ಯೂಟ್ಯೂಬ್ ಚಾನಲ್. ನಾವು ಇಂದಿನ ವಿಡಿಯೋದಲ್ಲಿ 10ನೇ ತರಗತಿ ಸಮಾಜ ವಿಜ್ಞಾನ ವಿಷಯದಲ್ಲಿ ಇತಿಹಾಸ ವಿಭಾಗದಲ್ಲಿ 5ನೇ ಅಧ್ಯಾಯ ಆಗಿರತಕ್ಕಂತಹ ಸಾಮಾಜಿಕ ಮತ್ತು ಧಾರ್ಮಿಕ ಸುಧಾರಣಾ ಚಳುವಳಿಗಳು ಈ ಒಂದು ಪಾಠದ ಸಂಪೂರ್ಣ ಅಭ್ಯಾಸದ ಪ್ರಶ್ನೋತ್ತರಗಳನ್ನು ನಾವು ಇಂದಿನ ವಿಡಿಯೋದಲ್ಲಿ ಚರ್ಚಿಸ್ತಾ ಇದ್ದೇವೆ. ಅದಕ್ಕೂ ಮೊದಲು ನೀವೇನಾದರೂ ಹೊಸಬರಾಗಿದ್ದರೆ ದಯವಿಟ್ಟು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ, ಹಾಗೆ ನಿಮಗೆ ಈ ಒಂದು ವಿಡಿಯೋ ಇಷ್ಟ ಆಗಿದ್ರೆ ತಪ್ಪದೇ ಲೈಕ್ ಮಾಡೋದನ್ನು ಮರಿಬೇಡಿ ಅಂತ ಹೇಳ್ತಾ ಬನ್ನಿ ಇವತ್ತಿನ ವಿಡಿಯೋನ ಶುರು ಮಾಡೋಣ. ಬನ್ನಿ, ಅಭ್ಯಾಸದ ಪ್ರಶ್ನೆಗಳು ನೋಡಬಹುದು. ಮೊದಲನೇದು, ಬಿಟ್ಟ ಸ್ಥಳವನ್ನು ಸೂಕ್ತವಾದ ಪದಗಳಿಂದ ಭರ್ತಿ ಮಾಡಿ ಅಂತ ಕೊಟ್ಟಿದ್ದಾರೆ. ಅದರಲ್ಲಿ 1ನೆಯ ಪ್ರಶ್ನೆ, 19ನೆಯ ಶತಮಾನವನ್ನು ಡ್ಯಾಶ್ ಕಾಲವೆಂದು ಕರೆಯಲಾಗಿದೆ. ಯಾವ ಕಾಲ? ಭಾರತೀಯ ಪುನರುಜ್ಜೀವನ ಕಾಲ. 2ನೇ ಪ್ರಶ್ನೆ, ರಾಮಮೋಹನ್ ರಾಯರು ಡ್ಯಾಶ್ ಪತ್ರಿಕೆಯನ್ನು ಪ್ರಾರಂಭಿಸಿದರು. ಸಂವಾದ ಕೌಮುದಿ. ಪ್ರಾರ್ಥನಾ ಸಮಾಜದ ಸ್ಥಾಪಕರು ಡ್ಯಾಶ್. ಯಾರು? ಆತ್ಮಾರಾಮ್ ಪಾಂಡುರಂಗ. 4ನೇ ಪ್ರಶ್ನೆ, ಸ್ವಾತಂತ್ರ್ಯ ಪ್ರತಿಯೊಬ್ಬ ಮನುಷ್ಯನ ಪ್ರಥಮ ಆದ್ಯತೆ ಎಂದು ಪ್ರತಿಪಾದಿಸಿದವರು ಜ್ಯೋತಿಬಾ ಫುಲೆ. ಸ್ವಾಮಿ ವಿವೇಕಾನಂದರ ಗುರುಗಳಾಗಿದ್ದವರು ರಾಮಕೃಷ್ಣ ಪರಮಹಂಸ. ಇದಿಷ್ಟು ಅಭ್ಯಾಸದ ಬಿಟ್ಟ ಸ್ಥಳದ ಪ್ರಶ್ನೆಗಳು. ಮುಂದೆ ನೋಡಿ, ಕೆಳಗಿನ ಪ್ರಶ್ನೆಗಳಿಗೆ ಉತ್ತರಿಸಿ ಅಂತ ಕೊಟ್ಟಿದ್ದಾರೆ. ಅದರಲ್ಲಿ 1ನೆಯ ಪ್ರಶ್ನೆ, ಬ್ರಹ್ಮ ಸಮಾಜದ ಬೋಧನೆಗಳಾವು? ಅಥವಾ ಈ ಪ್ರಶ್ನೆ ಈ ರೀತಿಯಾಗೂ ಕೊಡಬಹುದು, ರಾಮ್ ಮೋಹನ್ ರಾಯರ ಬೋಧನೆಗಳು ಯಾವುವು ಅಂತ ಕೇಳಬಹುದು. ಅವರೇ ಅಲ್ವಾ ಬ್ರಹ್ಮ ಸಮಾಜದ ಸ್ಥಾಪಕರು. ಹಾಗಾಗಿ ಇದಕ್ಕೆ ಉತ್ತರ, ಮೂರ್ತಿ ಪೂಜೆಯನ್ನು ಪ್ರಶ್ನಿಸಿದರು, ಸ್ತ್ರೀ ಶೋಷಣೆಯನ್ನು ವಿರೋಧಿಸಿದರು, ಆಧುನಿಕ ವಿಜ್ಞಾನ ಮತ್ತು ಇಂಗ್ಲಿಷ್ ಶಿಕ್ಷಣವನ್ನು ಪ್ರತಿಪಾದಿಸಿದರು, ಸತಿ ಪದ್ಧತಿಯನ್ನು ವಿರೋಧಿಸಿದರು, ಬಾಲ್ಯ ವಿವಾಹವನ್ನು ವಿರೋಧಿಸಿದರು, ಪತ್ರಿಕೋದ್ಯಮದ ಮೂಲಕ ಜನರಲ್ಲಿ ವೈಚಾರಿಕತೆಯನ್ನು ಮೂಡಿಸಿದರು, ಪುರೋಹಿತ ಶಾಹಿತ್ಯವನ್ನು ವಿರೋಧಿಸಿದರು, ಬಹುದೇವತಾ ಆರಾಧನೆಯನ್ನು ಖಂಡಿಸಿದರು. ಇದಿಷ್ಟು ಬ್ರಹ್ಮ ಸಮಾಜದ ಅಥವಾ ಆತ್ಮರಾವ್ ಮೋಹನ್ ರಾಯರವರ ಬೋಧನೆಗಳಾಗಿದ್ದವು. ಮುಂದೆ 2ನೇ ಪ್ರಶ್ನೆ, ದಯಾನಂದ ಸರಸ್ವತಿಯವರ ವೇದಗಳಿಗೆ ಹಿಂದಿರುಗಿ ಎಂಬ ಘೋಷಣೆಯನ್ನು ವಿಶ್ಲೇಷಿಸಿರಿ. ಹಾಗಂದರೆ ಏನು ಅಂತ ಕೇಳಿದ್ದಾರೆ. ದಯಾನಂದ ಸರಸ್ವತಿಯವರು ವೇದಗಳು ಪರಮ ಸತ್ಯ ಮತ್ತು ಜ್ಞಾನದ ಮೂಲ ಎಂದರು. ಈ ಕಾರಣದಿಂದ ವೇದಗಳಿಗೆ ಹಿಂದಿರುಗಿ ಎಂಬ ಘೋಷಣೆಯನ್ನು ಮಾಡಿದರು. ಇದಕ್ಕೆ ಉತ್ತರ ಆಗಿತ್ತು. ಮುಂದಿನ ಪ್ರಶ್ನೆ 3ನೇ ಪ್ರಶ್ನೆ, ಸತ್ಯಶೋಧಕ ಸಮಾಜವು ಪ್ರತಿಪಾದಿಸಿದ ಸುಧಾರಣೆಗಳು ಯಾವುವು? ಅಥವಾ ಈ ಪ್ರಶ್ನೆಯನ್ನು ಈ ರೀತಿ ಕೂಡ ಕೇಳಬಹುದು, ಜ್ಯೋತಿಬಾ ಫುಲೆಯವರ ತತ್ವಗಳೇನು ಅಂತ ಕೂಡ ಕೇಳಬಹುದು. ಇದಕ್ಕೆ ಉತ್ತರ, ಸ್ವಾತಂತ್ರ್ಯವು ಪ್ರತಿಯೊಬ್ಬ ಮನುಷ್ಯನ ಆದ್ಯತೆ ಎಂದು ಸಾರಿತು, ಸಾಮಾಜಿಕ ನ್ಯಾಯಕ್ಕಾಗಿ ಚಳುವಳಿಯನ್ನು ನಡೆಸಿತು, ವಿದ್ಯಾರ್ಥಿನಿಯರ ಶಿಕ್ಷಣಕ್ಕಾಗಿ ಶಾಲೆಗಳ ಆರಂಭ, ಗುಲಾಮಗಿರಿಯನ್ನು ಖಂಡಿಸಿತು, ಉಚಿತ ಮತ್ತು ಕಡ್ಡಾಯ ಶಿಕ್ಷಣದ ಪ್ರತಿಪಾದನೆ, ರೈತಪರವಾದ ಹೋರಾಟವನ್ನು ಆರಂಭಿಸಿತು. ಇದಕ್ಕೆ ಉತ್ತರ ಆಗಿತ್ತು. ಮುಂದೆ 4ನೆಯ ಪ್ರಶ್ನೆ, ಆಲಿಘರ್ ಚಳುವಳಿಯ ಉದ್ದೇಶಗಳನ್ನು ವಿಶ್ಲೇಷಿಸಿ ಅಂತ ಕೊಟ್ಟಿದ್ದಾರೆ. ಇದಕ್ಕೆ ಉತ್ತರ, ಪೂರ್ವ ಪಶ್ಚಿಮಗಳ ವಿಚಾರಗಳ ಸಂಗಮಕ್ಕೆ ಮುಸಲ್ಮಾನರನ್ನು ಬೆಂಬಲಿಸುವುದು, ಮುಸ್ಲಿಮರಿಗೆ ಆಧುನಿಕ ಶಿಕ್ಷಣ ನೀಡುವುದು, ಇದಕ್ಕಾಗಿ ಆಂಗ್ಲೋ ಓರಿಯೆಂಟೆಡ್ ಕಾಲೇಜನ್ನು ಸ್ಥಾಪನೆ, ಪಾಶ್ಚಾತ್ಯ ಶಿಕ್ಷಣದೊಂದಿಗೆ ಧಾರ್ಮಿಕ ಶಿಕ್ಷಣವನ್ನು ನೀಡುವುದು, ಸ್ತ್ರೀ ಶಿಕ್ಷಣಕ್ಕೆ ಬೆಂಬಲ ನೀಡುವುದು, ಬಹುಪತ್ನಿತ್ವದ ಖಂಡನೆ. ಇದಿಷ್ಟೇನಾಗಿತ್ತು ಆಲಿಘರ್ ಚಳುವಳಿಯ ಉದ್ದೇಶ ಆಗಿತ್ತು. ಮುಂದಿನ ಪ್ರಶ್ನೆ 5ನೇ ಪ್ರಶ್ನೆ, ರಾಮಕೃಷ್ಣ ಮಿಷನ್ ದೃಷ್ಟಿಕೋನವನ್ನು ವಿವರಿಸಿ. ಏನು? ಅದಕ್ಕೆ ಉತ್ತರ ಅಂದರೆ, ಸರ್ವಧರ್ಮ ಸಮನ್ವಯ ತತ್ವದ ಪ್ರಚಾರ, ಪ್ರಾರ್ಥನೆ, ಯೋಗ ಸಾಧನೆ ಪ್ರಾಮುಖ್ಯತೆ, ಸಮಾಜ ಸೇವೆಯು ಅತಿ ಮುಖ್ಯವಾದದ್ದು, ರಾಮಕೃಷ್ಣ ಪರಮಹಂಸರ ವಿಚಾರಗಳನ್ನು ಜನರಿಗೆ ತಲುಪಿಸುವುದು, ವಿಗ್ರಹಾರಾಧನೆಯಲ್ಲಿ ನಂಬಿಕೆ ಹೊಂದಿರುವುದು, ಪ್ರಾಚೀನ ಆಧುನಿಕ ಮತ್ತು ಪಾಶ್ಚಿಮಾತ್ಯ ತತ್ವಜ್ಞಾನದ ಮಿಲನ ಎನ್ನುವುದು ಇದಕ್ಕೆ ಸರಿಯಾದ ಉತ್ತರ. ಮುಂದೆ 6ನೆಯ ಪ್ರಶ್ನೆ, ಸ್ವಾಮಿ ವಿವೇಕಾನಂದರು ಹೇಗೆ ಯುವ ಶಕ್ತಿಯ ಪ್ರೇರಕರಾಗಿದ್ದರು ಎಂಬುದನ್ನು ವಿವರಿಸಿ. ಇದಕ್ಕೆ ಉತ್ತರ, ತಮ್ಮ ಗುರುಗಳಾದ ರಾಮಕೃಷ್ಣ ಪರಮಹಂಸರ ಆದರ್ಶಗಳನ್ನು ಪ್ರಸಾರ ಮಾಡಿದರು. ಇದಕ್ಕಾಗಿ ರಾಮಕೃಷ್ಣ ಮಿಷನ್ ಎಂಬಂತಹ ಒಂದು ಸಂಸ್ಥೆಯನ್ನು ಕೂಡ ಸ್ಥಾಪಿಸಿದರು. ಜೀವನ ಪ್ರೀತಿಯ ಮಹತ್ವವನ್ನು ಸಾರಿದರು. ಸಮಾಜ ಸೇವೆಗೆ ಪ್ರಾಮುಖ್ಯತೆ ನೀಡಿದರು. ಇವರ ಚಿಂತನೆಗಳು ಗಾಂಧೀಜಿ ಮೊದಲಾದ ರಾಷ್ಟ್ರ ನಾಯಕರನ್ನೂ ಪ್ರಭಾವಿಸಿತ್ತು. ಚಿಕಾಗೋ ವಿಶ್ವಧರ್ಮ ಸಮ್ಮೇಳನದಲ್ಲಿ ಭಾಷಣವನ್ನು ಮಾಡಿದರು. ಸರ್ವಧರ್ಮ ಸಹಿಷ್ಣುತೆ, ಸಕಲ ಧರ್ಮಗಳೂ ಸತ್ಯವೆಂದು ಸಾರಿದರು.
ಭಾರತೀಯ ಸಂಸ್ಕೃತಿಯನ್ನು ಇಡೀ ವಿಶ್ವಕ್ಕೆ ಪರಿಚಯಿಸಿದರು. ಇದು ಸ್ವಾಮಿ ವಿವೇಕಾನಂದರ ಒಂದು ಸಾಧನೆ ಅಂತಲೇ ಹೇಳಬಹುದು. ಅವರು ಹೇಗೆ ಯುವಶಕ್ತಿಗೆ ಪ್ರೇರಕರಾಗಿದ್ದರು ಅನ್ನುವಂಥದ್ದು ವಿವರಣೆ. ಮುಂದೆ 7ನೆಯ ಪ್ರಶ್ನೆ ಹಾಗೂ ಕೊನೆಯ ಪ್ರಶ್ನೆ, ಆನಿ ಬೆಸೆಂಟರ ಸುಧಾರಣಾ ಕ್ರಮಗಳು ಯಾವುವು ಅಂತ ಕೇಳಿದ್ದಾರೆ. ಇದಕ್ಕೆ ಉತ್ತರ, ಥಿಯೋಸಾಫಿಕಲ್ ಸೊಸೈಟಿಯ ಚಟುವಟಿಕೆಗಳಿಗೆ ನವಚೈತನ್ಯ ನೀಡಿದರು, ಉಪನ್ಯಾಸಗಳ ಮೂಲಕ ಭಾರತೀಯ ಸಂಸ್ಕೃತಿಯ ಬಗ್ಗೆ ಅಭಿಮಾನ ಬಿತ್ತಿದರು, ಸಮಾನತೆ ಹಾಗೂ ವಿಶ್ವಸೋದರತೆಯನ್ನು ಸಾರಿದರು, ಸ್ವಾತಂತ್ರ್ಯ ಚಳುವಳಿಯನ್ನು ವ್ಯಾಪಕವಾಗಿ ಬೆಂಬಲಿಸಿದರು, ನ್ಯೂ ಇಂಡಿಯಾ ಎಂಬ ಪತ್ರಿಕೆಯನ್ನು ಪ್ರಾರಂಭಿಸಿದರು, ಹೋಮ್ ರೂಲ್ ಚಳುವಳಿಯನ್ನು ಪ್ರಾರಂಭಿಸಿದರು. ಹಾಗೆ 1917ರ ಕಾಂಗ್ರೆಸ್ ಅಧಿವೇಶನದಲ್ಲಿ ಅಧ್ಯಕ್ಷತೆಯನ್ನು ಕೂಡ ಅವರು ವಹಿಸಿದರು. ಇದಿಷ್ಟು ಆನಿ ಬೆಸೆಂಟರ ಸುಧಾರಣಾ ಕ್ರಮಗಳು ಆಗಿದ್ದಾವೆ. ಇದಾಗಿತ್ತು ನಿಮ್ಮ ಈ ಒಂದು ಪಾಠದ ಸಂಪೂರ್ಣ ಅಭ್ಯಾಸದ ಪ್ರಶ್ನೋತ್ತರಗಳು. ಇದು ನಿಮಗೆ ತುಂಬ ಸಹಕಾರಿಯಾಯಿತು, ನಿಮ್ಮ ಪರೀಕ್ಷೆಗೂ ಕೂಡ ಉಪಯುಕ್ತ ಆಯಿತು ಅಂತ ನಾನು ಭಾವಿಸ್ತೇನೆ. ಹಾಗೆ ನಿಮಗೆ ವಿಡಿಯೋ ಇಷ್ಟ ಆಗಿದರೆ ನೀವು ಲೈಕ್ ಮಾಡಲಿಕ್ಕೆ ಮರಿಬೇಡಿ. ಹಾಗೆ ನಿಮ್ಮ ಸ್ನೇಹಿತರಿಗೂ ಕೂಡ ಈ ವಿಡಿಯೋನ ಶೇರ್ ಮಾಡಿ ಅಂತ ಹೇಳ್ತಾ, ಮುಂದಿನ ವಿಡಿಯೋದಲ್ಲಿ ಮತ್ತೊಂದು ಪಾಠದೊಂದಿಗೆ ನಿಮ್ಮ ಜೊತೆ ಭೇಟಿಯಾಗ್ತೇನೆ. ಅಲ್ಲಿಯವರೆಗೂ ಧನ್ಯವಾದಗಳು. ಥ್ಯಾಂಕ್ ಯು ಫಾರ್ ವಾಚಿಂಗ್.